ನಿನ್ನೆ ಮತ್ತು ಮೊನ್ನೆ ನಮ್ಮ ಪಕ್ಷದ ಕಾರ್ಯಕ್ರಮದ ದೃಷ್ಟಿಯಿಂದ ತ್ರಿವೇಂದ್ರಮಲ್ಲಿ ತಿರುವನಂತಪುರಮಲ್ಲಿ ಪಕ್ಷ ಸಭೆಯಲ್ಲಿದ್ದಾಗ ರಾತ್ರಿ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ನಗರ ಅಧ್ಯಕ್ಷರು ಸೋಮವಾರ ರಾತ್ರಿ ಈ ರೀತಿ ಒಬ್ಬ ಹಿಂದೂ ಒಂದು ಮೈನರ್ ಒಬ್ಬ ಸಂಕೇತ್ ಅಂತ ಒಬ್ಬ ಹುಡುಗನ ಒಂದು ಹತ್ಯೆ ಆಗಿದೆ ಅಂತ ಕೇಳಿ ನನಗೆ ಆಶ್ಚರ್ಯ ಆಯಿತು. ಒಂದು ಕಡೆಗೆ ಇಡೀ ಶಿವಮೊಗ್ಗ ಅತ್ಯಂತ ಧಾರ್ಮಿಕ ವಿಧಿವಿಧಾನದಲ್ಲಿ ಕೋಟೆ ಮಾರಿಕಾಂಬಾ ಉತ್ಸವ ನಡೀತಾ ಇದೆ, ಇನ್ನೊಂದು ಕಡೆ ರಂಜಾನ್ ಹಬ್ಬ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಆ ಸಂಕೇತ್ ಅಂತೇಳಿ ಪಾಪ ಹುಡುಗ ಇನ್ನು SSLC ಮೈನರ್, ಇನ್ನೂ 16 ವರ್ಷ, ಏನೋ ಮಕ್ಕಳ ಮಧ್ಯೆ ಏನೋ ಜಗಳ ನಡೀತಿದೆ ಅಂತೇಳಿ ಆ ಗಿರೀಶ್ ಅಂತ ಹೇಳಿ ಆ ಹುಡುಗನ ಬಿಡ್ಸಕ್ಕೆ ಹೋಗಿ ಪಾಪ ಅವನಿಗೆ ಎದೆಗೆ ಗುದ್ದಿ ಒಂದು ಪೈಶಾಚಿಕವಾದಂಥ ಒಂದು ಕೃತ್ಯ ನಡೆಸಿ ಹತ್ಯೆ ಮಾಡಾಗಿದೆ. ನಂಗೆ ಆಶ್ಚರ್ಯ ಆಗುತ್ತೆ, ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಈ ಸಣ್ಣ ಹುಡುಗರುಗಳನ್ನು ಮುಂದಿಟ್ಕೊಂಡು ಈ ರೀತಿಯಂಥ ಕೃತ್ಯಗಳು ಪದೇ ಪದೇ ಹೆಚ್ಚಾಗ್ತಾ ಇದೆಯಾ? ಯಾಕೆಂದರೆ ಇದೇ ಸೂಳೆಬೈಲಲ್ಲಿ ಮೊನ್ನೆ 4 ದಿನದ ಕೆಳಗೆ ಸುತ್ತಮುತ್ತ ಹಳ್ಳಿ ಮೇಲೆ ಬೈಕ್ಗಳನ್ನು ತೆಗೆದುಕೊಂಡು ಟ್ರಿಬಲ್ ರೈಡಿಂಗ್ ಮಾಡಿಕೊಂಡು ಸುಮ್ಮನೆ ಕೋಲ್ ತೊಗೊಂಡು ಹೊಡ್ಕೊತ ಹೋಗಿದ್ದಾರೆ. ಅವ್ರನ್ನೂ ಕೂಡ SP ಸಾಹೇಬರು ಅರೆಸ್ಟ್ ಮಾಡಿದ್ದೀನಿ ಅಂತೇಳಿ ಮೊನ್ನೆ ಫೋನಲ್ಲಿ ಮಾತಾಡಿದಾಗ ಹೇಳಿದ್ರು. ಮಂಗಳವಾರ ಬೆಳಗ್ಗೆ ಶಿರಾಳಕೊಪ್ಪದಲ್ಲಿ ಅಲ್ಲೂ ಕೂಡ ಏಕಾಏಕಿ ನಮ್ಮ ಹಿಂದೂ ಕಾರ್ಯಕರ್ತನ ಮೇಲೆ ಗಲಾಟೆ ಮಾಡೋಂಥ ಪ್ರಯತ್ನ ನಡೆದಿದೆ. ಅಂದರೆ ಈ ರೀತಿ ಪದೇ 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 ಇನ್ನೂ ಎಷ್ಟು ಜನರನ್ನು ಬಲಿ ತೆಗೆದುಕೊಳ್ಬೇಕು ಅಂತಿದ್ದೀರಿ? ಮತ್ತು ಯಾಕೆ ಮಕ್ಕಳನ್ನ ಯಾಕೆ ಈ ಸಣ್ಣ ವಯಸ್ಸಲ್ಲಿ ಅಂಥ ಒಂದು ರಾಕ್ಷಸ ಕೃತ್ಯ ಯಾಕೆ ಹೆಚ್ಚಾಗ್ತಾ ಇದೆ? ದೊಡ್ಡರಂಥವ್ರು ಅದಕ್ಕೆ ಸಂಬಂಧಪಟ್ಟಂಥವ್ರು ನಿಮ್ಮ ಮಕ್ಕಳನ್ನ ಕಿವಿ ಹಿಂಡಿ ತಿದ್ದು ಹೇಳುವಂಥ ಪ್ರಯತ್ನ ನಿಮಗೆ ಆಗ್ತಾ ಇಲ್ವಾ? ಇನ್ನೂ ಎಷ್ಟು ಜನ ಹಿಂದೂಗಳ ಒಂದು ಬಲಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ನಿಶ್ಚಯ ಮಾಡಿದಿರಿ ಅಂತೇಳಿ ಅತ್ಯಂತ ನೋವಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲೋ ಒಂದು ಕಡೆಗೆ ಈ ಅಪೀಸ್ಮೆಂಟ್ ಪೊಲಿಟಿಕ್ಸ್, ಇನ್ನೊಂದು ಧರ್ಮವನ್ನು ಅಪೀಸ್ಮೆಂಟ್ ಮಾಡೋಕ್ಕೋಸ್ಕರ ಈ ಸರ್ಕಾರ ಬಂದರೆ ಏನು ಮಾಡಿದ್ರು ಕೂಡ ನಡೆಯುತ್ತೆ ಅನ್ನೋ ರೀತಿಯಂಥ ಒಂದು ದುರ್ನಡತೆ ಅನ್ಯ ಧರ್ಮದಲ್ಲಿ ಇವತ್ತೇನು ಕೇಳಿ ಬರ್ತಾ ಇದೆ, ನೋಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಈ ರೀತಿಯಂಥ ಘಟನೆಗಳು ಅದು ಶಿವಮೊಗ್ಗದಲ್ಲಿ ದಿನ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಮೈನರ್ಸ್, ಆ ಒಂದು ಸಣ್ಣ ವಯಸ್ಸಿನ ಮಕ್ಕಳ ಮನಸ್ಸಲ್ಲಿ ಈ ರೀತಿಯಂಥ ವಿಷಬೀಜವನ್ನು ಬಿತ್ತುಕೊಂಡು ಅವ್ರ ಮುಖಾಂತರ ಈ ರೀತಿಯಿಂದ ಕೃತ್ಯ ನಡೀತಾ ಇರೋದು ಸಮಾಜದಲ್ಲಿ ಎಲ್ಲರೂ ಕೂಡ ಗಾಬರಿ ಆಗುತ್ತೆ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ರಾಜ್ಯ ಸರ್ಕಾರಕ್ಕೆ ನಿಮ್ಮ ಆಡಳಿತದ ಒಂದು ಪ್ರತಿಫಲ ಈ ರೀತಿಯಂಥ ಘಟನೆಗೆ ಕಾರಣ ಆಗ್ತಾ ಇದೆ. ಮತ್ತು ವಿಶೇಷವಾಗಿ ಆ ಸಣ್ಣ ವಯಸ್ಸಲ್ಲಿ ಆ ಮಕ್ಕಳು ಕೂಡ ಗಾಂಜಾ ಸೇವನೆ ಮಾಡಿದ್ರು ಅಂತೇಳಿ ಅಲ್ಲಿ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಒಂದು ಕಡೆಗೆ ಈ ರೀತಿಯಂಥ ಮಾದಕ ವಸ್ತುಗಳು ಬರೋಂಥದ್ದು ತಡಿಬೇಕು. ಮತ್ತು ಈಗ ಏನೋ CL7 ಕೇರಿಗೆ ಬಾರ್ ಆ್ಯಂಡ್ 7-8 ಅಟ್ಯಾಚ್ ಬಾತ್ರೂಮ್ಸ್ ಇರೋಂಥ ರೂಮ್ಗಳು ಇದ್ಬಿಟ್ರೆ ಸಾಕು, CL7 ಲೈಸೆನ್ಸ್ ಕೊಡ್ತಿದ್ದಾರೆ. ಅವರೇ ಪ್ರವೋಕ್ ಮಾಡ್ತಿದ್ದಾರೆ ಕುಡುಕರನ್ನ. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಮಾಡ್ತೀವಿ. ಈ ರೀತಿಯಂಥ ಘಟನೆಗಳನ್ನು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕಣ್ಣೆ ಒಂದು ಹೇಳಿಕೆ ಕೊಟ್ಟರೆ ಆಗಲ್ಲ, ಮತ್ತು ಮಗು ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಪಾಪ ತಂದೆ ಟ್ರ್ಯಾಕ್ಟರ್ ಡ್ರೈವರು, ಒಂದು ದಲಿತ ಕುಟುಂಬ, ಒಬ್ಬನೇ ಮಗ. ಆ ಕುಟುಂಬದ ಕಥೆ ಏನಾಗ್ಬೋದು? ಸಂತೋಷವಾಗಿ ರಂಗೋಲಿ ಹಾಕ್ಕೊಂಡು ಮನೆ ಮುಂದೆ ಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇದು ಸ್ಮಶಾನ ಮೌನ ಆಗಿದೆ ಅಂದರೆ ಸಮಾಜ, ಸರ್ಕಾರದ ನಿಮ್ಮ ಕರ್ತವ್ಯ ಏನು? ಹಾಗೆ ಈ ಸಂದರ್ಭ ನಾವು ಎಲ್ಲರೂ ಕೂಡ ಖಂಡಿಸ್ತೀವಿ. ಮತ್ತೇನೋ ಬಿಡಿ ಕಾಸಿನ ಒಂದು ಪರಿಹಾರ ಅಂತ ನೀವು ಘೋಷಣೆ ಮಾಡಿದ್ದೀರಿ, ಆ ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಕಮ್ಮಿ ಅಂದರೂ ಕೂಡ 1 ಕೋಟಿಗಿಂತ ಹೆಚ್ಚಿನ ಒಂದು ಫಿಕ್ಸೆಡ್ ಡೆಪಾಸಿಟ್ ಇಟ್ಟು ಆ ಮಗುವಿನ ಆ ಕುಟುಂಬಕ್ಕೆ ಒಂದು ಜೀವನ ನಡೆಸೋಕ್ಕೆ ಅನ್ಬೇಕು ಗಮನ ಕೊಡಬೇಕು. ಮತ್ತು ಈಗಾಗಲೇ ಇಲ್ಲಿ ಒಂಥರ ಭಯಾನಕವಾದಂಥ ಒಂದು ವಾತಾವರಣ ಇದೆ. ಆ ವಾತಾವರಣದಿಂದ ನೆಮ್ಮದಿಯಿಂದ ಈ ಭಾಗದಲ್ಲಿ ಓಡಾಡಲಿಕ್ಕೆ, ಯಾಕೆಂದರೆ ಒಂದು ಕೊಲೆ, ಇನ್ನೊಂದು 2 ದಿನ ಕೆಳಗೆ ನಡೆದಂಥ ಏಕಾಏಕಿ ಆ ಮೈನರ್ಸೇ ಅರೆಸ್ಟು ಮಾಡಿದ್ದಾರೆ. ಅವ್ರನ್ನ ಬೈಕಲ್ಲಿ ಕೂತ್ಕೊಂಡು ಲಾಠಿ ಬೀಸ್ಕೊಂಡು ಓಡಾಡ್ತಿರೋದು, ಈ ರೀತಿಯಂಥ ಘಟನೆಗಳು. ಹಾಗಾಗಿ ಸರಿಯಾದ ರೀತಿಯಂಥ ಒಂದು ರಕ್ಷಣೆ ಕೊಡಬೇಕು. ಮತ್ತು ಇದ್ರ ಹಿಂದೆ ಯಾರಿದ್ದಾರೆ ಏನು ಗಮನ ಕೊಡಬೇಕು. ಮತ್ತು ಇವತ್ತಿನೂ ಕೂಡ ಯಾವುದೇ ಒಬ್ಬ ಕಾಂಗ್ರೆಸ್ ಮುಖಂಡನು ಕೂಡ ಬಂದು ಸಾಂತ್ವನ ಹೇಳೋಂಥ ಪ್ರಯತ್ನ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ.
ಯಾರು ಕೂಡ ಬಂದಿಲ್ಲ. ಮತ್ತು ಯಾವುದೇ ಧರ್ಮ ಆಗಲಿ, ಮನುಷ್ಯನಕ್ಕೆ ಮಾನವೀಯ ಧರ್ಮನ ಇಟ್ಕೊಂಡು ಆ ಧರ್ಮದವರು ಕೂಡ ಬಂದು ಈ ಕುಟುಂಬಕ್ಕೆ ಒಂದು ಧೈರ್ಯ ಹೇಳಿ ಹಿಂಗೆ ನಡೆದು ಹೋಗಿದೆ, ಇದಕ್ಕೆ ಒಂದು ಮನಸ್ಸನ್ನು ತಿಳಿಗೊಳಿಸುವಂಥ ಪ್ರಯತ್ನ ಕೂಡ ಮಾಡ್ಬೋದಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನಾದರೂ ಕೂಡ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೀನಿ. ಇಲ್ಲ, ದೊಡ್ಡ ರೀತಿಯಲ್ಲಿ ಆಂಧ್ರ ಆ ಕಡೆ ಭಾಗದಿಂದ ನಮ್ಮ ಕರ್ನಾಟಕ, ನಮ್ಮ ಶಿವಮೊಗ್ಗ ಇವತ್ತು ಇನ್ನೊಂದು ದೊಡ್ಡ ಡ್ರಗ್ ಮಾಫಿಯಾ ಕೇಂದ್ರವನ್ನು ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸೀಸ್ ಮಾಡಿದ್ದಾರೆ. 6 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಇವತ್ತು ಬೇರೆ ಭಾಗದ ಪೊಲೀಸ್ಗಳು ಬಂದು ಇಲ್ಲಿ ಹಿಡಿಯುವಂಥ ಒಂದು ದುಸ್ಥಿತಿ ಬಂದಿದೆ ಇವತ್ತು. ಹಾಗಾಗಿ ಹೋಮ್ ಮಿನಿಸ್ಟ್ರು ಏನು ಮಾಡ್ತಾಯಿದ್ದೀರಿ, ಇವತ್ತು ಮುಖ್ಯಮಂತ್ರಿ ಇದಕ್ಕೆ ಜಾಗಕ್ಕೆ ನೀವು ಟವಲ್ ಹಾಕೊಂಡು ಸಂತೋಷ, ಅದನ್ನು ಅದು ನಿಮ್ಮ ರಾಜಕಾರಣ ಮಾಡ್ಕೊಳ್ಳಿ. ಆದರೆ ರಾಜ್ಯದ ಒಂದು ರಕ್ಷಣೆ ವಿಚಾರ ಬಂದಾಗ, ಲಾ ಆ್ಯಂಡ್ ಆರ್ಡ್ರ್ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಕೊಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ ಸರ್. ಬಿಜೆಪಿ ಮುಖಂಡರು ಕೂಡ ಸಾಕಷ್ಟು ಟೈಮ್ ದೂರು ಕೊಟ್ಟೆ, ಸೂಳೆಬೆಲೆ ಸಾಕಷ್ಟು ಸಮಸ್ಯೆ ಇದೆ, ಮತ್ತೂರ್ಲ ಹೋಗ್ಲಿಕ್ಕೆ ಕೂಡ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ವಾತಾವರಣ ಸಾಕಷ್ಟು ಬಾರಿ ಇಲ್ಲಿ ಚೆಕ್ ಪೋಸ್ಟ್ ಆಗಬೇಕು ಅಂತ ನಾವು ಪೊಲೀಸಿಗೆ ಒತ್ತಾಯ ಮಾಡ್ತಾನೆ ಇದ್ದೀವಿ. ಹಾಗಾಗಿ ಈ ಭಾಗದಲ್ಲಿ, ಈ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಪರ್ಮನೆಂಟಾಗಿ ಒಂದು ನಾಟ್ ಚೆಕ್ ಪೋಸ್ಟ್, ಒಂದು ಪೊಲೀಸ್ ಸ್ಟೇಷನನ್ನೇ ಈ ಭಾಗದಲ್ಲಿ ತೆರಿಬೇಕು ಅಂತ ಕೂಡ ನಾನು ಗೃಹ ಇಲಾಖೆ ನಾವು ಒತ್ತಾಯವನ್ನು ಮಾಡ್ತೀನಿ ಸರ್. ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಇತ್ತು ನಿರುದ್ಯೋಗ ಸಮಸ್ಯೆ ಪಟ್ಟಾಗಿ.